ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸಂಗೀತ. ನೀವು ನೋಡ್ತಾ ಇದ್ದೀರಾ ಸಂಗೀತ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫಸ್ಟ್ ಡೇನೇ ನೋಡಿ ನಮ್ಮನೆ ಹತ್ರ ತರಕಾರಿ ಮಾರೋರು ಬಂದಿದ್ದರು. ಡೈಲಿ ಬರ್ತಾರೆ ಅವರು. ಅಮೌಂಟೆಲ್ಲ ಲೆಕ್ಕ ಹಾಕೋತಾ ಇದ್ದಾರೆ, ಹಾಕ್ಕೊಳ್ಳಿ ಒಳ್ಳೆ ವ್ಯಾಪಾರ ಆಗಲಿ. ಇವತ್ತು ಹಾಸನ್ ಸ್ಟೈಲ್ ರಾಗಿ ರೊಟ್ಟಿ, ಆಮೇಲೆ ಕಾಯಿ ಚಟ್ನಿ, ಅಂದರೆ ಹೋಟೆಲ್ ಸ್ಟೈಲ್ ಕಾಯಿ ಶೇಂಗಾ ಚಟ್ನಿ ಮಾಡೋಣ ಅಂತ ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಸೊ ಈ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ. ಸೊ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ. ಅನ್ನ ಮತ್ತು ರಾಗಿನ ಚೆನ್ನಾಗಿ ಕಲಿಸ್ಕೊಂಡು, ಅಂದರೆ ಅನ್ನನ ಸ್ವಲ್ಪ ಬೇಯಿಸ್ಕೊಬಿಟ್ಟು ನೀಟಾಗಿ ಕಲಿಸ್ಕೊಂಡು ನೀಟಾಗಿ ತಟ್ಟಬೇಕು ಚೆನ್ನಾಗಿ. ಅಂದರೆ ರೈಸ್ ಸಿಗ್ದಂಗೆ ಮಿದಿಬೇಕು ಚೆನ್ನಾಗಿ. ಈ ಥರ ತಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದನ್ನು ಹಂಚಿನ ಮೇಲೆ ಹಾಕ್ತೀವಿ. ಈ ಥರ ಹಂಚಿನ ಮೇಲೆ ಹಾಕಿ ನೀರ ಸವರಿ ಆಮೇಲೆ ಇದನ್ನು ರಿಟರ್ನ್ ಉಲ್ಟಾ ಹಾಕಿ ಬೇಯಿಸ್ತೀವಿ. ಇದೆಲ್ಲ ತುಂಬ ಫೇಮಸ್ಸು ಆ ಕಡೆ ಎಲ್ಲ. ಈಗ ಸ್ವಲ್ಪ ಕಮ್ಮಿ, ಎಲ್ಲ ಅಕ್ಕಿ ರೊಟ್ಟಿ ಮಾಡ್ತಾರೆ, ರಾಗಿ ರೊಟ್ಟಿ ಎಲ್ಲ ಮಾಡೋದು ಕಮ್ಮಿ. ಸೊ ನಾವಿವತ್ತು ಸ್ಪೆಷಲ್ಲಾಗಿ ರಾಗಿ ರೊಟ್ಟಿ ಮಾಡೋಣ ಅಂತ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಒಳ್ಳೆ ಪ್ರೋಟೀನ್ ಇರುತ್ತೆ. ರಾಗಿ ರೊಟ್ಟಿ ಜೊತೆ ಸೋರೆಕಾಯಿ, ನಮ್ಮ ಕಡೆ ಸೋರೆಕಾಯಿ ಅಂತೀವಿ, ಕೆಲವ್ರು ಸಿಹಿ ಕುಂಬಳಕಾಯಿ ಅಂತ ಹೇಳ್ತಾರೆ. ಹೋಟೆಲ್ ಸ್ಟೈಲು ಚಟ್ನಿ ಮಾಡೋಣ ಅಂತ ಇವತ್ತು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಬಿಟ್ಟು ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಹೀಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಆಮೇಲೆ ಶೇಂಗಾ, ಇಷ್ಟನ್ನು ಹಾಕ್ಕೊಂಡು ಕಾಯಲ್ಲಿ ಚೆನ್ನಾಗಿ ರುಬ್ಬೋಣ. ಸೊ ಅದಕ್ಕಿಂತ ಮುಂಚೆ ನಾನು ಕಾಯಿಗೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತೀನಿ. ಜೀರಿಗೆನ ಆ್ಯಡ್ ಮಾಡಿಕೊಂಡು ಇವೆಲ್ಲನೂ ಹಾಕಿ ರುಬ್ಬೋಣ. ಕೆಲವರು ಶುಂಠಿ ಆ್ಯಡ್ ಮಾಡ್ತಾರೆ. ಸೊ ನಾನು 4 ಅಷ್ಟೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಇತ್ತು, ಮಕ್ಕಳು ಎಲ್ಲ ತಿಂತಾರೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮೊಟ್ಟೆ ನೋಡಿ, ಇಲ್ಲಿ ನಿನ್ನೆ ನಾವು ಮೊಟ್ಟೆ ತೊಗೊಂಡು ಬಂದ್ವಿ. ಇದರಲ್ಲಿ 2 ಭಂಡಾರ ಇರುತ್ತೆ. ಇದು ಯಾವುದ್ರ ಮೊಟ್ಟೆ, ಕೋಳಿ ಮೊಟ್ಟೆನೇನಾ ನಿಜವಾಗ್ಲೂ? ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೀವು ಈ ಥರ ಮೊಟ್ಟೆ ಯೂಸ್ ಮಾಡಿದ್ದೀರಾ ಅಂತ. ಇದೇ ಫಸ್ಟ್ ಟೈಮ್ ತಂದಿರೋದು, ನೋಡೋಣ ಯಾವ ಥರ ಇರುತ್ತೆ ಅಂತ. ಇದು ಎಷ್ಟಿತ್ತು ಅಂದರೆ 30 ಮೊಟ್ಟೆಗೆ 200 ರೂಪಾಯಿ ಇತ್ತು, ತೊಗೊಬಂದ್ವಿ. ಆಮೇಲೆ ಬೆಳಗ್ಗೆ ಬರಬೇಕಾದ್ರೆ ನಮ್ಮ ಮನೆಯವರು ಸೊಪ್ಪು, ಆಮೇಲೆ ಮೊಸರು, ಹಾಲು ತಂದಿದ್ರು. ಸೊ ನಾನು ಇದರಲ್ಲಿ ರೆಡ್ ಪ್ಯಾಕೆಟು ಮತ್ತು ಬ್ಲೂ ಪ್ಯಾಕೆಟು ನಂದಿನಿ ಯೂಸ್ ಮಾಡ್ತೀನಿ. ಜಾಸ್ತಿ ಗುಡ್ ಲೈಫ್ ಯೂಸ್ ಮಾಡೋದು, ನಂದಿನಿ ಗುಡ್ ಲೈಫು ತುಂಬ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ನೋಡಿ ಫ್ರೆಶ್ಶಾಗಿ ಸಿಗುತ್ತೆ, ಹೊರಗಡೆ ಹಾಕಿದ್ರಂತೆ ಸೊಪ್ಪುಗಳು ಕಟ್ಟು. ಇಲ್ಲಿ ಬ್ಯಾಂಗ್ಳೂರಲ್ಲಿ 10 ರುಪೀಸಿಗೆ ಕೊಡ್ತಾರೆ. ಇದೇ ಮೋರಲ್ಲಿ ಹೋದರೆ 50 ರುಪೀಸ್ ಇರುತ್ತೆ ಒಂದೊಂದು ಸೊಪ್ಪು. ತೊಗೊಳಕ್ಕಾಗಲ್ಲ, ಆ ಥರ ಬೇಜಾರಾಗುತ್ತೆ. ಇವಾಗ ಗ್ಯಾಸ್ದೆಲ್ಲ ಮುಗಿದ್ಮೇಲೆ ತುಂಬ ಎಲ್ಲ ಕಾಸ್ಟ್ಲಿ ಆಗಿದೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಹೇಗೆ ಜೀವನ ಮಾಡೋದು ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಹೊರಗಡೆ ಗೊತ್ತಿರೋರು ಹಾಕ್ತಾರೆ, 10 ರೂಪಾಯಿ ಕಟ್ಟು. 10 ಗಂಟೆಗೆ ಹಾಕಿದರೆ 12 ಗಂಟೆ ಹೊತ್ತಿಗೆ ಫುಲ್ ಖಾಲಿ ಆಗುತ್ತೆ. ಅಷ್ಟು ನೀಟಾಗಿ ಹಾಕ್ತಾರೆ, ಬೇಗ ಸೇಲ್ ಆಗುತ್ತೆ. ಸೊಪ್ಪು ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ಅದರಲ್ಲಿ ಯಾವ ಥರದ ಚುಕ್ಕಿಗಳಾಗಲಿ, ಯಾವುದೋ ಥರ ಇದಾಗಲಿ ಏನೂ ಇಲ್ಲ. ಸೊಪ್ಪೆಲ್ಲ ಸೋಸಾದ್ಮೇಲೆ ನಾಷ್ಟ ಮಾಡ್ಕೊತಾ ಇದ್ದೀವಿ. ರಾಗಿ ರೊಟ್ಟಿ, ಪಲ್ಯ, ತುಪ್ಪ ಇದು ಹೊರಗಡೆಯಿಂದ ತರಿಸಿದ್ದೀನಿ, ಮನೆ ತುಪ್ಪ ಖಾಲಿಯಾಗಿದೆ. ಸೊ ನೋಡಿ ಯಾವ ಥರ ನೀರಿದೆ, ಪರವಾಗಿಲ್ಲ, ಆದರೂ ಚೆನ್ನಾಗಿತ್ತು. ನಾಷ್ಟ ಎಲ್ಲ ಆದಮೇಲೆ ಟೀ ಲವರ್ಸಿಗೆ ಗೊತ್ತೇ ಇರುತ್ತೆ, ನಮಗೆ ಬೆಳಗ್ಗೆ ಟೀ ಕುಡ್ದು ಅಭ್ಯಾಸ ಇಲ್ಲ, ನಾಷ್ಟ ಆದಮೇಲೆ ಕುಡಿತೀನಿ. ಸೊ ಮಾರ್ನಿಂಗ್ ಟೀ ಕುಡಿಯೋರು ಆ ಅಭ್ಯಾಸ ಬಿಟ್ಬಿಟ್ಟು ಬೆಳಗ್ಗೆ ಕುಡೀರಿ. ಟೀ, ಹಾಲು, ಪಾಪುಗೆ ಹಾಲು ಮಾಡಿಕೊಂಡು ಈಗ ನಮ್ಮ ಅಕ್ಕನ ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಸ್ನಾನ ಮಾಡಿಸ್ತಾ ಇದ್ದೀವಿ. ಅದಿನ್ನು 6 ಮಂತ್ ಪಾಪು. ನಾಷ್ಟ ಮಾಡಿಕೊಂಡು ಬೇಬಿಗೆ ಸ್ನಾನ ಮಾಡಿ ಮಲಗಿಸಿ ಎಲ್ಲ ಮುಗಿದ್ಮೇಲೆ ಈಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಬೆಳಗ್ಗೆಯಿಂದ ಅಡುಗೆ, ತಿಂಡಿ, ನಾಷ್ಟ, ಊಟ, ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಮುಗಿಸ್ಕೊಂಡು ಫಸ್ಟು ನನಗೆ ಅಡುಗೆ ನಾಷ್ಟ ಆದಮೇಲೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಇದು ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಅನ್ಕೋತೀನಿ. ಕ್ಲೀನಾಗಿಲ್ಲ ಅಂದರೆ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ. ಸೊ ನಾಷ್ಟ ಎಲ್ಲ ಆಯಿತು, ಮಕ್ಕಳಿಗೆಲ್ಲ ತಿನ್ನಿಸಿ ಎಲ್ಲ ಮುಗಿಸಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ರಜೆ ಸಿಗುತ್ತೆ ನೋಡಿ, ಮನೇಲಿರೋ ಹೆಣ್ಮಕ್ಳಿಗೆ ಯಾವ ರಜೆನೂ ಇಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ಏನಾದರೂ ಒಂದು ಮಾಡ್ತಾನೇ ಇರಬೇಕು, ಸುಮ್ಮನೆ ಕೂರಂಗೆ ಇಲ್ಲ. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಿಜವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಇದು ತುಪ್ಪದು ಖಾಲಿಯಾಗಿದೆ. ಸೊ ಇದರಿಂದ ನಿಮಗೆ ನಾನು ಟಿಪ್ಸ್ ಹೇಳ್ತೀನಿ.
ನೀವು ಯಾರಾದರೂ ಏನಾದರೂ ಪ್ಯಾಕೆಟ್ ಖಾಲಿ ಆಗಿದ್ರೆ ನೀವು ಅದಕ್ಕೆ ಪಿನ್ ಮುಳ್ಳು ಸ್ಟಪ್ಲರ್ ಹೊಡ್ದು ಇಡ್ತೀರಲ್ಲ, ಅದು ಫುಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ರಬ್ಬರ್ನ ಯೂಸ್ ಮಾಡಿ. ರಬ್ಬರ್ನ ಯೂಸ್ ಮಾಡೋದ್ರಿಂದ ಅದು ಆಗದೇ ಇರೋ ಚಾನ್ಸು ತುಂಬ ಕಮ್ಮಿ ಇರುತ್ತೆ. ರಬ್ಬರ್ನ ತೆಗೆದ್ಬಿಟ್ಟು ಏನಾದರೂ ಸಕ್ಕರೆ ರವೆ ಈ ಥರ ಖಾಲಿ ಆದರೆ ಯೂಸ್ ಮಾಡ್ಕೋಬೋದು. ಸೊ ನೀವು ಸ್ಟೆಪ್ಲರ್ ಹಾಕಿದರೆ ತುಂಬ ಅದು ಅದರೊಳಗೆ ಫುಡ್ಗೆ ಹೋಗ್ಬೋದು. ಸೊ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನನ್ನ ಫಸ್ಟ್ ವ್ಲಾಗ್ ಇದು, ಅಂದರೆ 2ನೇದು 3ನೇದು ಆಗಿರುತ್ತೆ. ಸೊ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಮಾತಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಬ್ಬರ್ನೆಲ್ಲ ಈ ಥರ ಹಾಕಿದ್ದೀನಿ ನೋಡಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಅಷ್ಟೇ ಹೇಳೋಕ್ಕಾಗೋದು. ಈ ಥರ ರಬ್ಬರ್ನೆಲ್ಲ ಇದಕ್ಕೆ ಹಾಕಿ ಇಟ್ಟಿದ್ದೀನಿ. ಇವಾಗ ಸೊಪ್ಪನ್ನೆಲ್ಲ ಸೋಸೋಣ ಅಂದ್ಬಿಟ್ಟು ತೆಕ್ಕೋತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಗೆ ಹಾಕ್ಬಿಟ್ರೆ ತುಂಬ ದಿನ ಇರುತ್ತೆ, ಚೆನ್ನಾಗಿ ಯೂಸ್ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೆಗೆದಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಸೊಪ್ಪು ಮಾತ್ರ ಇಲ್ಲಿ ಹಾಕ್ತಾರೆ, ವರ್ತಲ್ಲಿ ಸಿಗುತ್ತೆ ನಮಗೆ. ಅದೊಂದೇ ನಮ್ಮ ಏರಿಯಾದಲ್ಲಿ ವರ್ತಾಗಿ ಸಿಗೋದು. ಅಂದರೆ ಎಲ್ಲ ತೊಗೊಂಡು ಬಂದರು. ಇವಾಗ ಪೀನಟ್ ಬಟರ್ ಅಂದರೆ ನಮ್ಮ ಪಾಪಕ್ಕೆ ತುಂಬ ಇಷ್ಟ. ಸೊ ಅವ್ರಿಗಿಂತ ಜಾಸ್ತಿ ನಮಗೆ ಇಷ್ಟ. ಬ್ರೆಡ್ಗೆ ಹಾಕ್ಕೊಂಡು ನಾನೇ ಜಾಸ್ತಿ ಖಾಲಿ ಮಾಡಿರ್ತೀನಿ. ಸೊ ಖಾಲಿ ಆದಮೇಲೆ ಇವಾಗ ಹೊಸದು ತೊಗೊಬಂದಿದ್ದಾರೆ. ನಿಜವಾಗ್ಲೂ ಬ್ರೆಡ್ಗೆ ತುಂಬ ಚೆನ್ನಾಗಿದೆ. ನಮ್ಮ ಪಾಪು ನೋಡಿ ಏನಾದರೂ ಕೊಡು ಅಂತ ಆಡ್ತಾ ಇದ್ದಾಳೆ. ಏನಾದರೂ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಈಗ ಕೋಪ ಮನಸ್ಕೊಂಡು ಹೋಗ್ತಾಳೆ. ಇವಾಗ ಎಲ್ಲ ಕೆಲಸ ಮುಗಿದ್ಮೇಲೆ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ. ಪಾತ್ರೆ ತೊಳೆದು, ಬಟ್ಟೆ ತೊಳೆದು, ಮನೆ, ಮಗು, ಮಕ್ಕಳು, ಸಂಸಾರ, ಅಪ್ಪ ಎಷ್ಟು ಕಷ್ಟ ಹೆಣ್ಮಕ್ಳಿಗೆ. ಆದರೂ ಮಕ್ಕಳು ಮುಖ ನೋಡಿದ್ಮೇಲೆ ಯಾವ ಕಷ್ಟನೂ ಇಲ್ಲ ಅನಿಸುತ್ತೆ. ಲೈಫಲ್ಲಿ ಅದೆಲ್ಲ ಕಾಮನ್. ಹೋಗ್ತಾ ಇರಬೇಕು, ಏನು ಮಾಡೋಂಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ನನಗೂ ಹುಷಾರಿರಲಿಲ್ಲ, ಆದರೂ ನಿಧಾನ ಕೆಲಸ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು, ಮನೆ ಎಲ್ಲ ಕೆಲಸ ಆಯಿತು ಮುಗಿಸ್ಕೊಂಡು, ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ನೀಟಾಗಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಲಾಸ್ಟ್ ಎಂಡ್ ಮುಗೀತು ಅಂತ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಫಸ್ಟು ಪಾತ್ರೆ ಎಲ್ಲ ಜೋಡಿಸಿ ಮನೆಯೆಲ್ಲ ಆದರೆ ಮುಗೀತು. ನಾಳೆ ನಾಷ್ಟ ಏನು ಮಾಡೋದು ಅಂತ ದೋಸೆಗೆ ನೆನಾಕ್ತಾ ಇದ್ದೀನಿ. ನಾನು ದೋಸೆಗೆ ಅಕ್ಕಿ, ಹೆಸ್ರು ಕಾಳು, ಆಮೇಲೆ ಉದ್ದಿನ ಬೇಳೆ, ಮೆಂತ್ಯ ಹಾಕ್ತೀನಿ. ಸೊ ಮೆಂತ್ಯ ಇರಲಿಲ್ಲ, ಹಂಗಾಗಿ ನೋಡಿ ಇಷ್ಟು ಮಾತ್ರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1-2-3 ಸಲ ತೊಳೆದ್ಬಿಟ್ಟು ಆಮೇಲೆ ನೀರು ಇದ್ಬಿಟ್ಟು ನೆನೆಯೋಕ್ಕಿಡ್ತೀನಿ. ಅಕ್ಕಿಲಿ ಏನಾದರೂ ಇದ್ದಿದ್ರೆ ಸೊಸೈಟಿ ಅಕ್ಕಿ ಈ ಥರ ಆದರೆ 2-3 ಸತಿ ತೊಳೀರಿ. ಮನೇಲಿ ಮಕ್ಕಳುಗಳೆಲ್ಲ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇತ್ತು ಅಂದ್ಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಅಂತ ಕುಯ್ಕೋತಾ ಇದ್ದೀನಿ. ಮಿಲ್ಕ್ ಶೇಕಿಗೆ ಇದು ಮಾವಿನ ಹಣ್ಣು ತುಂಬ ಸ್ವೀಟ್ ಇತ್ತು. ಇನ್ನೊಂದು ಮಾವಿನ ಹಣ್ಣು ಸ್ವಲ್ಪ ಹುಳಿ ಇತ್ತಲ್ಲ ಅಂದ್ಬಿಟ್ಟು ಮಕ್ಕಳು ಕುಡಿತಾರೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಐಸ್ ಕ್ಯೂಬ್ ಹಾಕಿ ಹಾಲು ಪೌಡ್ರ್ ಹಾಕಿದ್ದೀನಿ 2 ಟೇಬಲ್ ಸ್ಪೂನು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಪೌಡ್ರಲ್ಲಿ. ಅಲ್ಲಿ ಸಕ್ಕರೆ ಬೇಡ ಅಂದ್ಬಿಟ್ಟು ಬೆಲ್ಲ ಹಾಕೋಣ ಅಂದ್ಬಿಟ್ಟು ಬೆಲ್ಲನ ಚೆನ್ನಾಗಿ ಜಜ್ತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟು 2 ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕ್ಬಿಟ್ಟು ಇದರಲ್ಲಿ ಹಾಲು ಹಾಕೋದ ಮಾಡ್ಕೊಂಡೇ ಇಲ್ಲ, ನಾನು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಅದರಲ್ಲಿ 1 ಲೋಟ ಹಾಲು, ಸ್ವಲ್ಪ ಮಾತ್ರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಬೆಲ್ಲದ್ದು, ಆ ಏಲಕ್ಕಿದು ಘಮ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ. ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೇಲ್ಗಡೆ ನಾನು ಪಂಪ್ಕಿನ್ ಸೀಡ್ಸು, ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ, ಅದಕ್ಕೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಹಾಳ್ವಿ ಈ ಥರ ಎಲ್ಲನೂ ನಾನು ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿದ್ದೆ ಅದ್ರ ಮೇಲೆ ಹಾಕ್ಕೊಟ್ಬಿಡ್ತೀನಿ. ಐಸ್ ಕ್ರೀಮು ಈ ಥರ ತಂದರೆ ಇವನ್ನೆಲ್ಲ ಹಾಕ್ಕೊಟ್ರೆ ತಿಂತಾರೆ ಅವರು. ಇಲ್ಲ ಹಾಗೆ ಕೊಟ್ಟರೆ ತಿನ್ನೋದೇ ಇಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಸೊಪ್ಪೆಲ್ಲ ಸೋಸ್ಕೊಂಡು ಮಾಡಿಕೊಂಡ್ರೆ ಮುಗೀತು. ನನ್ನ ಮಗಳು ನೋಡಿ ಬಿಡ್ತಾನೆ ಇಲ್ಲ, ನಾನು ಸೋಸ್ತೀನಿ ನಾನು ಮಾಡ್ತೀನಿ ಅಂತ. ನಿಜವಾಗ್ಲೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದೇ ಥರ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.